ಪ್ರಜಾಪ್ರಭುತ್ವ ಅನ್ನೋದು ಅಂತ ಇವತ್ತು ಗೊತ್ತಾಯ್ತು. ಬಹಳ ಖುಷಿ ಆಗೋಯ್ತು. ಯುವ ಶಕ್ತಿಯ ಹೋರಾಟಕ್ಕೆ ಪ್ರಚಂಡ ಗೆಲುವು. ಯುವ ಕ್ರಾಂತಿಗೆ ಧರ್ಮೇಂದ್ರ ಪ್ರಧಾನ್ ತಲೆದಂಡ. ಆಳುವ ಸರ್ಕಾರವನ್ನೇ ನಡುಗಿಸಿದ ವಿದ್ಯಾರ್ಥಿಗಳು. ಗೆಲುವು ಅತಿದೊಡ್ಡ ಗೆಲುವು, ಐತಿಹಾಸಿಕ ಗೆಲುವು. ಸ್ವಾತಂತ್ರ್ಯ ನಂತರ ದೇಶ ಕಂಡ ಅದ್ವಿತೀಯ ಗೆಲುವು. ಕಠಿಣ ಹೋರಾಟದಿಂದ ದೊರೆತ ಅಪ್ರತಿಮ ಗೆಲುವು. ನಿರಂತರ ಪರಿಶ್ರಮ ಹಾಗೂ ಅಚಲ ನಂಬಿಕೆಗೆ ಸಿಕ್ಕ ಪ್ರತಿಫಲದ ವಿಜಯ. ಎಲ್ಲರ ಮುಖದಲ್ಲೂ ಮೂಡಿದ ಮರೆಯಲಾಗದ ನಗು ಮತ್ತು ಖುಷಿಯೇ ಈ ಐತಿಹಾಸಿಕ ಗೆಲುವಿನ ಸಂಕೇತ. ಪಕ್ಷ ಭೇದವನ್ನ ಪಕ್ಕಕ್ಕಿಟ್ಟು ಮಾತನಾಡಿದ್ರೆ ಈ ಗೆಲುವನ್ನ ಅತಿದೊಡ್ಡ ಗೆಲುವೆಂದೇ ವರ್ಣಿಸಬೇಕು. ಬಹುಶಃ ರಾಷ್ಟ್ರದಲ್ಲಿ ಹೊಸ ಶಕ್ತಿಯ ಯುವಶಕ್ತಿ ಉದಯವಾಗಿದೆ. ಎಲ್ಲವನ್ನೂ ಸಹಿಸಿಕೊಳ್ಳೋಕೆ ಸಾಧ್ಯವಿಲ್ಲ. ಎಲ್ಲದಕ್ಕೂ ಒಂದು ಮಿತಿ ಇದೆ. ಆಕ್ರೋಶದ ಕಟ್ಟೆಯೊಡೆದ್ರೆ ಬದಲಾವಣೆಯೊಂದೇ ಆಡಳಿತ ನಡೆಸುವವರ ಕಟ್ಟಕಡೆಯ ನಿರ್ಧಾರವಾಗುತ್ತೆ ಅನ್ನೋದಕ್ಕೆ ಇಂದಿನ ಬದಲಾವಣೆಯೇ ಸಾಕ್ಷಿ. ಆಡಳಿತ ನಡೆಸುವವರ ಮೌನವನ್ನ ಮುರಿಯೋಕೆ ಯುವ ಕ್ರಾಂತಿಯಿಂದ ಮಾತ್ರ ಸಾಧ್ಯ ಅನ್ನೋದಕ್ಕೆ ಇಂದಿನ ಮಹತ್ವದ ಬೆಳವಣಿಗೆಯೇ ಸಾಕ್ಷಿ. ಯಾವ ಹೋರಾಟ ಸತ್ಯ ಮತ್ತು ನ್ಯಾಯದ ಪರವಾಗಿರುತ್ತದೆಯೋ ಅದಕ್ಕೆ ಯುವಶಕ್ತಿಯೇ ದಾರಿದೀಪವಾಗುತ್ತದೆ. ಈ ಮಾತನ್ನ ಸ್ವಾಮಿ ವಿವೇಕಾನಂದರು ಅದೆಷ್ಟು ನಿಖರ ಮತ್ತು ಸ್ಪಷ್ಟತೆಯಿಂದ ಹೇಳಿದ್ರೋ ಅದಿವತ್ತು ಅಕ್ಷರಶಃ ನಿಜವಾಗಿದೆ. ನೀಟ್ ಪರೀಕ್ಷೆಯಲ್ಲಾದ ಅಕ್ರಮವನ್ನ ವಿರೋಧಿಸಿ ನಡೆಸಿದ ಹೋರಾಟಕ್ಕೆ ದೇಶದ ಯುವಶಕ್ತಿಯೇ ದಾರಿದೀಪವಾಗಿ ಬಿಡ್ತು. ಸ್ವಾತಂತ್ರ್ಯ ನಂತರ ವಿದ್ಯಾರ್ಥಿಗಳ ಶಕ್ತಿಗೆ ದೇಶದ ರಾಜಕೀಯ, ಸಾಮಾಜಿಕ ಮತ್ತು ಶೈಕ್ಷಣಿಕ ದಿಕ್ಸೂಚಿಯನ್ನ ಬದಲಾಯಿಸುವ ಸಾಮರ್ಥ್ಯವಿದೆ ಅನ್ನೋದು ಜಗಜ್ಜಾಹೀರಾಗಿದೆ. ಯುವ ಶಕ್ತಿ ಬೀದಿಗಿಳಿದ್ರೆ ಅಸಾಧ್ಯವಾದದ್ದು ಸಾಧ್ಯವಾಗುತ್ತೆ ಅನ್ನೋದು ಸಾಬೀತಾಗಿದೆ. ಸ್ವಾತಂತ್ರ್ಯ ಭಾರತದಲ್ಲಿ 1947ರಿಂದಲೂ ವಿದ್ಯಾರ್ಥಿ ಶಕ್ತಿ ದೇಶದ ರಾಜಕೀಯ, ಸಾಮಾಜಿಕ ಮತ್ತು ಶೈಕ್ಷಣಿಕ ದಿಕ್ಸೂಚಿಯನ್ನ ಬದಲಾಯಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. ಪ್ರಜಾಪ್ರಭುತ್ವದ ರಕ್ಷಣೆ, ಭಾಷಾ ಹಕ್ಕುಗಳು ಹಾಗೂ ಸಾಮಾಜಿಕ ನ್ಯಾಯಕ್ಕಾಗಿ ದೇಶದ ವಿದ್ಯಾರ್ಥಿಗಳು ಅನೇಕ ಪ್ರತಿಭಟನೆಗಳನ್ನ ನಡೆಸಿದ್ದು ಇತಿಹಾಸದ ಪುಟಗಳಲ್ಲಿ ದಾಖಲಾಗಿದೆ. ಆದ್ರೆ ಅದೇ ಇತಿಹಾಸದ ಪುಟಗಳಲ್ಲಿ ಇಂಥದ್ದೊಂದು ಚರಿತ್ರೆ ಸೃಷ್ಟಿಯಾಗತ್ತೆ ಅಂತ ಯಾರೊಬ್ರು ಊಹಿಸಿರಲಿಲ್ಲ, ಊಹಿಸೋಕು ಸಾಧ್ಯವಿರಲಿಲ್ಲ. ಅಂಥದ್ದೊಂದು ಮಹತ್ತರ ಬದಲಾವಣೆ ಇವತ್ತು ದೇಶದಲ್ಲಾಗಿದೆ. ಯಾಕಂದ್ರೆ ಕಾಲ ಕಳೆದಂತೆ ದೇಶದಲ್ಲಿ ಬೀದಿ ಹೋರಾಟಗಳಿಗೆ, ಪ್ರತಿಭಟನೆಗಳಿಗೆ ಬೆಲೆ ಇಲ್ಲವಾಗಿತ್ತು. ಆಳುವ ಮಂದಿ ಅದನ್ನ ಪರಿಗಣಿಸುತ್ತಿರಲಿಲ್ಲ. ವ್ಯವಸ್ಥಿತವಾಗಿ ಬೇರೆ ತೆರನಾದ ನೆರೆಟಿವ್ ಮಾಡಲಾಗ್ತಿತ್ತು. ನ್ಯಾಯ ಕೇಳಲು ಬೀದಿಗೆ ಇಳಿದವರ ಹಿಂದೆ ದೊಡ್ಡ ಷಡ್ಯಂತ್ರವಿದೆ ಎಂದು ಬಿಂಬಿಸಲಾಗ್ತಿತ್ತು. ಅದರಲ್ಲೂ ವಿದ್ಯಾರ್ಥಿಗಳು ಸುಧಾರಣೆಗಳಿಗಾಗಿ ಪ್ರತಿಭಟಿಸುವ ಗುಣವನ್ನ ಕಳೆದುಕೊಂಡಿದ್ರು. ಪರಿಣಾಮ ದೇಶದಲ್ಲಿ ವಿದ್ಯಾರ್ಥಿ ಪ್ರತಿಭಟನೆ ವಿದ್ಯಾರ್ಥಿ ಚಳುವಳಿಯಾಗಿ ರೂಪುಗೊಳ್ಳುತ್ತಿರಲಿಲ್ಲ. ದೇಶದಲ್ಲಿ ವ್ಯವಸ್ಥೆಯ ಬದಲಾವಣೆಗೆ ವಿದ್ಯಾರ್ಥಿಗಳ ಪ್ರತಿಭಟನೆಗಳಿಂದ ಭವಿಷ್ಯವಿಲ್ಲ ಅನ್ನೋ ಮಾತಿತ್ತು. ಆದ್ರಿವತ್ತು ವಿದ್ಯಾರ್ಥಿಗಳು ಆ ಅಪವಾದದಿಂದ ಹೊರಬಂದಿದ್ದಾರೆ. ನೀಟ್ ಪರೀಕ್ಷೆಯಲ್ಲಾದ ಅಕ್ರಮವನ್ನ ವಿರೋಧಿಸಿ ತಮಗೆ ಎದುರಾಗಿದ್ದ ಬಹುದೊಡ್ಡ ಅಗ್ನಿ ಪರೀಕ್ಷೆಯನ್ನ ಗೆದ್ದು ಬೀಗಿದ್ದಾರೆ. ಹೌದು, ಇದೇ ಕಾರಣಕ್ಕೆ ಹೇಳಿದ್ದು ಇದನ್ನ ಅತಿ ದೊಡ್ಡ ಗೆಲುವು ಅಂತ. ಫಾರಿನ್ ನೆರವಿನ ಆರೋಪಗಳ ನಡುವೆಯೂ ಯುವ ಕ್ರಾಂತಿಯ ಹೋರಾಟದ ಉದ್ದೇಶ ಎಲ್ಲೂ ಕೂಡ ಬೇರೆ ಸ್ವರೂಪ ಪಡೆಯಲಿಲ್ಲ. ಉದ್ದೇಶ ಒಂದೇ, ಶಿಕ್ಷಣ ವ್ಯವಸ್ಥೆಯಲ್ಲಿ ಬದಲಾವಣೆ ಆಗಬೇಕು. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಬೇಕು ಅನ್ನೋದು. ಪ್ರತಿಭಟನೆಯ ಹಾದಿ ಬೇರೆ ಬೇರೆ ಸ್ವರೂಪ ಪಡೆದುಕೊಂಡರೂ ತಮ್ಮ ಉದ್ದೇಶದಿಂದ ವಿಮುಖರಾಗಲಿಲ್ಲ. ಮತ್ತೊಂದೆಡೆ ಕೇಂದ್ರ ಸರ್ಕಾರ ಕೂಡ ಯುವ ಶಕ್ತಿಯ ಹೋರಾಟವನ್ನ ಕಡೆಗಣಿಸಿತ್ತು. ಇದ್ಯಾವ ಹೋರಾಟ ಅಂತ ಹಗುರವಾಗಿ ಪರಿಗಣಿಸಿತ್ತು. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡುವ ಪ್ರಮೇಯವೇ ಇಲ್ಲ ಅನ್ನೋ ಹಾಗೆ ವರ್ತಿಸಿತ್ತು. ಸಂಸತ್ತಿನ ಕಲಾಪ ಹಾಳಾದ್ರೂ ಪರವಾಗಿಲ್ಲ, ಯುವ ಶಕ್ತಿಗೆ ಮಣಿಯೋದಿಲ್ಲ ಎಂಬ ಒಣ ಪ್ರತಿಷ್ಠೆಯನ್ನೇ ಉಸಿರಾಗಿಸಿಕೊಂಡಿತ್ತು. ಆದ್ರೆ ಯುವ ಕ್ರಾಂತಿಯ ಬಿಸಿ ಸರ್ಕಾರವನ್ನ ಅಲುಗಾಡಿಸುತ್ತೆ ಅನ್ನೋದು ಯಾವಾಗ ಅರಿವಿಗೆ ಬಂತು ಅಷ್ಟೊತ್ತಿಗಾಗಲೇ ಕೇಂದ್ರದ ಮುಂದೆ ಯಾವುದೇ ದಾರಿಗಳಿರಲಿಲ್ಲ. ವಿದ್ಯಾರ್ಥಿಗಳ ಹೋರಾಟಕ್ಕೆ ಮಣಿದು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಿಸಬೇಕಾಯಿತು. ಅಂದ ಹಾಗೆ ಈ ಗೆಲುವಿನ ಕ್ರೆಡಿಟ್ ಯಾರಿಗೆ ಸೇರಬೇಕು ಎಂಬ ಚರ್ಚೆ ಇದೆ. ಸಿಜೆಪಿಗ, ಸೋನಂ ವಾಂಗ್ಚುಕ್ ಅವರಿಗ, ಜೆನ್ಜಿಗಳಿಗ ಅಥವಾ ರಾಜಕೀಯ ಪಕ್ಷಗಳಿಗ ಅನ್ನೋ ಪ್ರಶ್ನೆ ಎದ್ದಿದೆ.
ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ಸಿಜೆಪಿ ಆಗಲಿ ಸೋನಂ ವಾಂಗ್ಚುಕ್ ಆಗಲಿ ನಿಮಿತ್ತ ಮಾತ್ರ. ಜನ್ಜಿಗಳಲ್ಲಿ ಮಡುಗಟ್ಟಿದ ಆಕ್ರೋಶ ಸ್ಫೋಟಕ್ಕೆ ಒಂದು ಮೂರ್ತ ರೂಪ ಅಥವಾ ವೇದಿಕೆ ಬೇಕಿತ್ತು. ಅದು ಸಿಜೆಪಿ ರೂಪದಲ್ಲಿ ಸಿಕ್ತು ಅಷ್ಟೇ. ಅಷ್ಟಕ್ಕೂ ಸಿಜೆಪಿ ಯಾವುದೇ ರಾಜಕೀಯ ಪಕ್ಷವಲ್ಲ, ಅದು ನೋಂದಣಿಯೂ ಆಗಿಲ್ಲ. ಮುಂದೆ ಇದು ಯಾವ ರೂಪ ಪಡೆದುಕೊಳ್ಳುತ್ತೆ ಅನ್ನೋದು ತೀವ್ರ ಕುತೂಹಲ ಕೆರಳಿಸಿದೆ. ಒಟ್ನಲ್ಲಿ ಯುವ ಶಕ್ತಿಯ ಹೋರಾಟಕ್ಕೆ ಪ್ರಚಂಡ ಗೆಲುವು ಸಿಕ್ಕಿದೆ. ಆದರೆ ಈ ಗೆಲುವು ಕೇವಲ ಇದೊಂದೇ ಹೋರಾಟಕ್ಕೆ ಸೀಮಿತವಾಗತ್ತಾ? ಮುಂದೆ ಯಾವ ಸ್ವರೂಪವನ್ನ ಪಡೆದುಕೊಳ್ಳುತ್ತೆ? ಇನ್ಮುಂದೆಯೂ ಈ ಹೋರಾಟ ದೇಶದ ಹಿತಾಸಕ್ತಿಗಾಗಿ ಇರುತ್ತಾ, ಇಲ್ಲ ಬೇರೆಲ್ಲ ಹೋರಾಟಗಳಂತೆ ದಾರಿ ತಪ್ಪುತ್ತಾ, ತನ್ನ ನೈಜ ಉದ್ದೇಶದಿಂದ ವಿಮುಖವಾಗಿ ರಾಜಕೀಯ ಪಕ್ಷವಾಗಿ ರೂಪುಗೊಳ್ಳುತ್ತಾ ಅನ್ನೋದಕ್ಕೆ ಕಾಲವೇ ಉತ್ತರ ನೀಡಬೇಕಿದೆ. ಸಂಜಯ್ ನಾಯ್ಕ್, ನ್ಯೂಸ್ ಡೆಸ್ಕ್, ಅಶ್ವವೇಗ ನ್ಯೂಸ್.